ಮತ್ತೊಂದು ಕಡೆ ಇವತ್ತು ಬೆಳಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ರಾಜೇಂದ್ರ ಅವರು ಪೊಲೀಸರಿಗೆ ನೀಡಿದಂತಹ 18 ನಿಮಿಷಗಳ ಆಡಿಯೋ ಕ್ಲಿಪ್ಪಿಂಗ್ ಇದು ಬಹಿರಂಗವಾಗ್ತಾ ಇದ್ದಂತೆ ಪೊಲೀಸರು ಕೂಡ ಈ ಆಡಿಯೋದಲ್ಲಿ ಪ್ರಸ್ತಾಪವಾಗಿರುವ ಒಬ್ಬೊಬ್ಬರ ಹೆಸರಿನ ಹಿಂದೆ ಕೂಡ ತನಿಖೆಯನ್ನ ಪ್ರಾರಂಭ ಮಾಡಿದ್ರು. ಈಗ ಈ ರಾಜೇಂದ್ರ ಅವರು ಕೊಟ್ಟಿರುವ ದೂರಿನಲ್ಲೂ ಕೂಡ ಆರೋಪಿ ಸೋಮನ ಹೆಸರು ಪ್ರಸ್ತಾಪ ಆಗಿದೆ. ಆಡಿಯೋದಲ್ಲೂ ಕೂಡ ಅದೇ ಹೆಸರು ಪ್ರಸ್ತಾಪ. ಯಾವಾಗ ಆಡಿಯೋ ಸ್ಫೋಟವಾಯಿತು, ಇದೀಗ ಸೋಮ ನಾಪತ್ತೆ. ಪ್ರಕರಣದ A1 ಆರೋಪಿ ರೌಡಿ ಶೀಟರ್ ಸೋಮ ಪರಾರಿಯಾಗಿದ್ದಾನೆ. ತಲೆಮರೆಸಿಕೊಂಡ ಸೋಮನಿಗಾಗಿ ಪೊಲೀಸರು ಹುಡುಕಾಟ ಮುಂದುವರೆಸಿದ್ದಾರೆ. ಸೋಮನ ಪರಮಾಪ್ತೆಯಾಗಿದ್ದ ಪುಷ್ಪ ಸದ್ಯಕ್ಕೆ ಪೊಲೀಸರ ವಶದಲ್ಲಿದ್ದಾರೆ. ಅವರ ವಿಚಾರಣೆ ಮುಂದುವರೆದಿದೆ. ಮಧುಗಿರಿ ಡಿವೈಎಸ್ಪಿ ಮಂಜುನಾಥ್ ನೇತೃತ್ವದಲ್ಲಿ ಆಕೆಯ ವಿಚಾರಣೆ ನಡೆಸಲಾಗ್ತಾ ಇದೆ. ಬೆಳಗ್ಗೆ ಆಡಿಯೋ ಕ್ಲಿಪ್ಪಿಂಗ್ನಲ್ಲಿ ಗಮನಿಸಿದ್ವಿ, ಪುಷ್ಪ ಹಾಗೆ ರಾಖಿ ಅನ್ನೋರ ನಡುವೆ ನಡೆದಿದೆ ಎನ್ನಲಾದ ಸಂಭಾಷಣೆ ಇದೆ. ಅದರಲ್ಲಿ ಸೋಮ ಅನ್ನೋ ಹೆಸರು ಕೂಡ ಪ್ರಸ್ತಾಪ ಆಗತ್ತೆ. ರಾಜೇಂದ್ರ ಅವರ ಪುತ್ರಿಯ ಬರ್ಡೇ ಪಾರ್ಟಿಯಲ್ಲಿ ಡೆಕೋರೇಷನ್ ಮಾಡುವ ನೆಪದಲ್ಲಿ ಜೈಪುರದಿಂದ ಇಬ್ಬರು ಹುಡುಗರನ್ನ ಕಳಿಸಲಾಗಿತ್ತು. ರಾಜೇಂದ್ರ ಅವರ ಕಾರಿಗೆ GPS ಅಳವಡಿಸುವ ಪ್ರಯತ್ನ ಆಗಿತ್ತು ಅನ್ನೋ ಇತ್ಯಾದಿ ವಿಚಾರಗಳನ್ನ ಇಲ್ಲಿ ಪುಷ್ಪ ಅನ್ನುವ ಆಕೆ ಮಾತನಾಡಿದ್ದಾಳೆ ಎನ್ನಲಾಗಿದೆ. ಪುಷ್ಪಾರನ್ನ ವಶಕ್ಕೆ ಪಡೆದಿರುವ ಪೊಲೀಸರು ಸೋಮನಿಗಾಗಿ ಹುಡುಕಾಟ ಪ್ರಾರಂಭ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಜಗದೀಶ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಇಡೀ ಪ್ರಕರಣದಲ್ಲಿ ಪ್ರಮುಖವಾಗಿ ಬೇಕಾಗಿರೋದೇ ಸೋಮ. ಆತನಿಂದಲೇ ವಿಚಾರಗಳನ್ನ ಬಹಿರಂಗಪಡಿಸೋದ ಅವಶ್ಯಕತೆ. ಆದ್ರೆ ಸದ್ಯಕ್ಕೆ ಆತನೇ ನಾಪತ್ತೆಯಾಗಿದ್ದಾನೆ ಅನ್ನೋದು. ಈತನ ಹುಡುಕಾಟ ಯಾವ ರೀತಿ ನಡೀತಾ ಇದೆ? ಸ್ಮಿತಾ, ಯಾವಾಗ ಈ MLC ರಾಜೇಂದ್ರ ಕೊಲೆ ಸುಪಾರಿ ಪ್ರಕರಣ ಸಂಬಂಧಪಟ್ಟಂತೆ ದೂರನ್ನ ಕೊಡ್ತಾರೆ, ಈ ದೂರು ಬೆಳಕಿಗೆ ದಾಖಲಾದ ಬೆನ್ನಲ್ಲೇ ಈ ಪ್ರಕರಣ A1 ಆರೋಪಿ ರೌಡಿ ಶೀಟರ್ ಆಗಿರ್ತಕ್ಕಂಥ ಸೋಮ ಅಲಿಯಾಸ್ ಜೈಪುರ ಸೋಮ ಈಗ ತಲೆಮರೆಸಿಕೊಂಡಿರ್ತಕ್ಕಂಥದ್ದು. ಈತನಿಗಾಗಿ ಈಗಾಗಲೇ ಪೊಲೀಸರು ಕೂಡ ಈಗ ಹುಡುಕಾಟವನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಸದ್ಯ ಈ ಒಂದು ಆಡಿಯೋದಲ್ಲಿ ಮಾತನಾಡಿದಂತಹ ಪುಷ್ಪ ಎಂಬಾಕೆ ಆಕೆ ಮತ್ತು ಈ ಪ್ರಕರಣ ಸಂಬಂಧಪಟ್ಟ ಇಬ್ಬರು ಯುವಕರನ್ನ ಈಗ ವಶಕ್ಕೆ ಪಡೆದು ಈಗ ಪೊಲೀಸರು ತನಿಖೆಯನ್ನು ವಿಚಾರಣೆಯನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು. ಈಗಾಗಲೇ ಮಧುಗಿರಿ ಡಿವೈಎಸ್ಪಿ ಮಂಜುನಾಥ್ ಅವರ ನೇತೃತ್ವದಲ್ಲಿ ಒಂದು ತನಿಖಾ ತಂಡವನ್ನು ಕೂಡ ಈಗ ರಚನೆ ಮಾಡಿರ್ತಕ್ಕಂಥದ್ದು. ಕಳೆದ 3 ದಿನಗಳಿಂದಲೂ ಕೂಡ ಈ ಒಂದು ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು, ಒಂದು ಕಡೆ ಈಗಾಗಲೇ ಏನು ಪ್ರಕರಣ ಸಂಬಂಧ ಬೆಂಗಳೂರು ಮೂಲದ ವ್ಯಕ್ತಿ ಯಾರು ಇವರಿಗೆ ಸುಪಾರಿನ ಕೂಡ ಕೊಟ್ಟಿದ್ದಾರೆ, ಆ ಆಂಗಲ್ ನಲ್ಲಿ ಒಂದು ವಿಚಾರಣೆಯನ್ನು ಕೂಡ ನಡೆಸ್ತಾರೆ. ಇನ್ನೊಂದು ಕಡೆ ಈಗ ರಾಜಣ್ಣ ಅವರ ಮನೆಯಲ್ಲಿ CCTV ಪರಿಶೀಲನೆ ಮಾಡುವಂತದ್ದು, ಅಂದ್ರೆ ಯಾರೆಲ್ಲ ಅಂದಿನ ದಿನ ಅಂದ್ರೆ ಕಳೆದ ನವೆಂಬರ್ 14ನೇ ತಾರೀಕು ಮತ್ತೆ ಮಗಳ ಬರ್ತಡೇ ಆಗಿತ್ತು, ರಾಜೇಂದ್ರ ಮಗಳ ಬರ್ತಡೇ. ಆ ಒಂದು ಇಂದಿನ ದಿನ ಮತ್ತೆ ಆ ಒಂದು ಚಲನವಲನವನ್ನ CCTV ದೃಶ್ಯಗಳನ್ನ ಈಗ ಪರಿಶೀಲನೆ ಮಾಡುವಂತ ಕೆಲಸ ಒಂದು ಕಡೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಈಗ ಏನು ರಾಜೇಂದ್ರ ಅಂದ್ರೆ ಸಿದ್ದರಾಮಯ್ಯ ಅವರ ಆಪ್ತ ಗುರುತಿಸಿಕೊಂಡಂತ ರಾಜಣ್ಣ ಅವರೇಂದ್ರು ಅವರ ಒಂದು ದೇಶಕ್ಕೆ ಈಗ ಒಂದು ಪ್ರಕರಣ ಕೊಲೆ ಮಾಡೋದಕ್ಕೆ ಸುಪಾರಿನ ಕೂಡ ಕೊಡಲಾಗಿದೆ ಅಂತ ಕೂಡ ಈಗ ಹೇಳಿರ್ತಕ್ಕಂಥದ್ದು. ಆ ವಿವಿಧ ಆಯಾಮದಲ್ಲಿ ಈಗ ಪೊಲೀಸರು ತನಿಖೆಯನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಏನು ಈ ಪುಷ್ಪ ಎಂದ್ರೆ ಆಡಿಯೋದಲ್ಲಿ 18 ನಿಮಿಷ ಮಾತನಾಡಿರ್ತಕ್ಕಂಥದ್ದು, ಅಂದ್ರೆ ಮಧುಗಿರಿ ಮೂಲದ ಹುಡುಗರು ಮತ್ತೆ ಬೆಂಗಳೂರಿನ ಕಲಾಸಿಪಾಳ್ಯದ ಹುಡುಗರು ಮತ್ತೆ ತುಮಕೂರಿನ ಜೈಪುರದ ಹುಡುಗರು ಈ ಒಂದು ಕೊಲೆ ಮಾಡೋದಕ್ಕೆ ಸುಪಾರಿನ ಕೂಡ ಕೊಡಲಾಗಿತ್ತು ಅನ್ನೋದು ಕೂಡ ಆ ಒಂದು ಆಡಿಯೋದಲ್ಲಿ ಕೂಡ ಈಗ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಆ ಒಂದು ಆಂಗಲ್ ನಲ್ಲೂ ಕೂಡ ಅಂದ್ರೆ ಯಾರೆಲ್ಲ ಈ ಒಂದು ಇದರಲ್ಲಿ ಭಾಗಿಯಾಗಿದ್ರು ಅನ್ನೋದನ್ನು ಕೂಡ ಈಗ ಪೊಲೀಸರು ತನಿಖೆಯನ್ನು ಕೂಡ ಈಗ ಮಾಡ್ತಾ ಇರ್ತಕ್ಕಂಥದ್ದು. ಧನ್ಯವಾದ ಜಗದೀಶ್ ಮಾಹಿತಿಗಾಗಿ. ಮತ್ತೊಂದು ಕಡೆ ಇವತ್ತು ಬೆಳಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ರಾಜೇಂದ್ರ ಅವರು ಪೊಲೀಸರಿಗೆ ನೀಡಿದಂತಹ 18 ನಿಮಿಷಗಳ ಆಡಿಯೋ ಕ್ಲಿಪ್ಪಿಂಗ್ ಇದು ಬಹಿರಂಗವಾಗ್ತಾ ಇದ್ದಂತೆ ಪೊಲೀಸರು ಕೂಡ ಈ ಆಡಿಯೋದಲ್ಲಿ ಪ್ರಸ್ತಾಪವಾಗಿರುವ ಒಬ್ಬೊಬ್ಬರ ಹೆಸರಿನ ಹಿಂದೆ ಕೂಡ ತನಿಖೆಯನ್ನ ಪ್ರಾರಂಭ ಮಾಡಿದ್ರು. ಈಗ ಈ ರಾಜೇಂದ್ರ ಅವರು ಕೊಟ್ಟಿರುವ ದೂರಿನಲ್ಲೂ ಕೂಡ ಆರೋಪಿ ಸೋಮನ ಹೆಸರು ಪ್ರಸ್ತಾಪ ಆಗಿದೆ. ಆಡಿಯೋದಲ್ಲೂ ಕೂಡ ಅದೇ ಹೆಸರು ಪ್ರಸ್ತಾಪ. ಯಾವಾಗ ಆಡಿಯೋ ಸ್ಫೋಟವಾಯಿತು, ಇದೀಗ ಸೋಮ ನಾಪತ್ತೆ. ಪ್ರಕರಣದ A1 ಆರೋಪಿ ರೌಡಿ ಶೀಟರ್ ಸೋಮ ಪರಾರಿಯಾಗಿದ್ದಾನೆ. ತಲೆಮರೆಸಿಕೊಂಡ ಸೋಮನಿಗಾಗಿ ಪೊಲೀಸರು ಹುಡುಕಾಟ ಮುಂದುವರೆಸಿದ್ದಾರೆ. ಸೋಮನ ಪರಮಾಪ್ತೆಯಾಗಿದ್ದ ಪುಷ್ಪ ಸದ್ಯಕ್ಕೆ ಪೊಲೀಸರ ವಶದಲ್ಲಿದ್ದಾರೆ. ಅವರ ವಿಚಾರಣೆ ಮುಂದುವರೆದಿದೆ. ಮಧುಗಿರಿ ಡಿವೈಎಸ್ಪಿ ಮಂಜುನಾಥ್ ನೇತೃತ್ವದಲ್ಲಿ ಆಕೆಯ ವಿಚಾರಣೆ ನಡೆಸಲಾಗ್ತಾ ಇದೆ. ಬೆಳಗ್ಗೆ ಆಡಿಯೋ ಕ್ಲಿಪ್ಪಿಂಗ್ನಲ್ಲಿ ಗಮನಿಸಿದ್ವಿ, ಪುಷ್ಪ ಹಾಗೆ ರಾಖಿ ಅನ್ನೋರ ನಡುವೆ ನಡೆದಿದೆ ಎನ್ನಲಾದ ಸಂಭಾಷಣೆ ಇದೆ. ಅದರಲ್ಲಿ ಸೋಮ ಅನ್ನೋ ಹೆಸರು ಕೂಡ ಪ್ರಸ್ತಾಪ ಆಗತ್ತೆ. ರಾಜೇಂದ್ರ ಅವರ ಪುತ್ರಿಯ ಬರ್ಡೇ ಪಾರ್ಟಿಯಲ್ಲಿ ಡೆಕೋರೇಷನ್ ಮಾಡುವ ನೆಪದಲ್ಲಿ ಜೈಪುರದಿಂದ ಇಬ್ಬರು ಹುಡುಗರನ್ನ ಕಳಿಸಲಾಗಿತ್ತು.
ರಾಜೇಂದ್ರ ಅವರ ಕಾರಿಗೆ ಜಿಪಿಎಸ್ ಅಳವಡಿಸುವ ಪ್ರಯತ್ನ ಆಗಿತ್ತು ಅನ್ನೋ ಇತ್ಯಾದಿ ವಿಚಾರಗಳನ್ನ ಇಲ್ಲಿ ಪುಷ್ಪಾ ಅನ್ನುವ ಆಕೆ ಮಾತನಾಡಿದ್ದಾಳೆ ಎನ್ನಲಾಗಿದೆ. ಪುಷ್ಪಾರನ್ನ ವಶಕ್ಕೆ ಪಡೆದಿರುವ ಪೊಲೀಸರು ಸೋಮನಿಗಾಗಿ ಹುಡುಕಾಟ ಪ್ರಾರಂಭ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಜಗದೀಶ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಇಡೀ ಪ್ರಕರಣದಲ್ಲಿ ಪ್ರಮುಖವಾಗಿ ಬೇಕಾಗಿರೋದೇ ಸೋಮ. ಆತನಿಂದಲೇ ವಿಚಾರಗಳನ್ನು ಬಹಿರಂಗಪಡಿಸೋದು ಅವಶ್ಯಕತೆ. ಆದ್ರೆ ಸದ್ಯಕ್ಕೆ ಆತನೇ ನಾಪತ್ತೆಯಾಗಿದ್ದಾನೆ ಅನ್ನೋದು. ಈತನ ಹುಡುಕಾಟ ಯಾವ ರೀತಿ ನಡೀತಾ ಇದೆ? ಸ್ಮಿತಾ, ಯಾವಾಗ ಈ ಎಂಎಲ್ಸಿ ರಾಜೇಂದ್ರ ಕೊಲೆ ಸುಪಾರಿ ಪ್ರಕರಣ ಸಂಬಂಧಪಟ್ಟಂತೆ ದೂರನ್ನ ಕೊಡ್ತಾರೆ, ಈ ದೂರು ಬೆಳಕಿಗೆ ದಾಖಲಾದ ಬೆನ್ನಲ್ಲೇ ಈ ಪ್ರಕರಣ A1 ಆರೋಪಿ ರೌಡಿ ಶೀಟರ್ ಆಗಿರ್ತಕ್ಕಂಥ ಸೋಮ ಅಲಿಯಾಸ್ ಜೈಪುರ ಸೋಮ ಈಗ ತಲೆಮರೆಸಿಕೊಂಡಿರ್ತಕ್ಕಂಥದ್ದು. ಈತನಿಗಾಗಿ ಈಗಾಗಲೇ ಪೊಲೀಸರು ಕೂಡ ಈಗ ಹುಡುಕಾಟವನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಸದ್ಯ ಈ ಒಂದು ಆಡಿಯೋದಲ್ಲಿ ಮಾತನಾಡಿದಂತಹ ಪುಷ್ಪ ಎಂಬಾಕೆ ಆಕೆ ಮತ್ತು ಈ ಪ್ರಕರಣ ಸಂಬಂಧಪಟ್ಟ ಇಬ್ಬರು ಯುವಕರನ್ನ ಈಗ ವಶಕ್ಕೆ ಪಡೆದು ಈಗ ಪೊಲೀಸರು ತನಿಖೆಯನ್ನು ವಿಚಾರಣೆಯನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು. ಈಗಾಗಲೇ ಮಧುಗಿರಿ ಡಿವೈಎಸ್ಪಿ ಮಂಜುನಾಥ್ ಅವರ ನೇತೃತ್ವದಲ್ಲಿ ಒಂದು ತನಿಖಾ ತಂಡವನ್ನು ಕೂಡ ಈಗ ರಚನೆ ಮಾಡಿರ್ತಕ್ಕಂಥದ್ದು. ಕಳೆದ 3 ದಿನಗಳಿಂದಲೂ ಕೂಡ ಈ ಒಂದು ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿರು, ಒಂದು ಕಡೆ ಈಗಾಗಲೇ ಏನು ಪ್ರಕರಣ ಸಂಬಂಧ ಬೆಂಗಳೂರು ಮೂಲದ ವ್ಯಕ್ತಿ ಯಾರು ಇವರಿಗೆ ಸುಪಾರಿನ ಕೂಡ ಕೊಟ್ಟಿದ್ದಾರೆ ಆ ಆಂಗಲ್ ನಲ್ಲಿ ಒಂದು ವಿಚಾರಣೆಯನ್ನು ಕೂಡ ನಡೆಸ್ತಾರೆ. ಇನ್ನೊಂದು ಕಡೆ ಈಗ ರಾಜಣ್ಣ ಅವರ ಮನೆಯಲ್ಲಿ ಸಿಸಿಟಿವಿ ಪರಿಶೀಲನೆ ಮಾಡುವಂತದ್ದು, ಅಂದ್ರೆ ಯಾರೆಲ್ಲ ಅಂದಿನ ದಿನ ಅಂದ್ರೆ ಕಳೆದ ನವೆಂಬರ್ 14ನೇ ತಾರೀಕು ಮತ್ತೆ ಮಗಳ ಬರ್ತಡೇ ಆಗಿತ್ತು, ರಾಜೇಂದ್ರ ಮಗಳ ಬರ್ತಡೇ. ಆ ಒಂದು ಇಂದಿನ ದಿನ ಮತ್ತೆ ಆ ಒಂದು ಚಲನವಲನವನ್ನ ಸಿಸಿಟಿವಿ ದೃಶ್ಯಗಳನ್ನ ಈಗ ಪರಿಶೀಲನೆ ಮಾಡುವಂತ ಕೆಲಸ ಒಂದು ಕಡೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಈಗ ಏನು ರಾಜೇಂದ್ರ ಅಂದ್ರೆ ಸಿದ್ದರಾಮಯ್ಯ ಅವರ ಆಪ್ತ ಗುರುತಿಸಿಕೊಂಡಂತ ರಾಜಣ್ಣ ಅವರೇಂದ್ರು ಅವರ ಒಂದು ದೇಶಕ್ಕೆ ಈಗ ಒಂದು ಪ್ರಕರಣ ಕೊಲೆ ಮಾಡೋದಕ್ಕೆ ಸುಪಾರಿನ ಕೂಡ ಕೊಡಲಾಗಿದೆ ಅಂತ ಕೂಡ ಈಗ ಹೇಳಿರ್ತಕ್ಕಂಥದ್ದು. ಆ ವಿವಿಧ ಆಯಾಮದಲ್ಲಿ ಈಗ ಪೊಲೀಸರು ತನಿಖೆಯನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಏನು ಈ ಪುಷ್ಪ ಎಂದರೆ ಆಡಿಯೋದಲ್ಲಿ 18 ನಿಮಿಷ ಮಾತನಾಡಿರ್ತಕ್ಕಂಥದ್ದು, ಅಂದ್ರೆ ಮಧುಗಿರಿ ಮೂಲದ ಹುಡುಗರು ಮತ್ತೆ ಬೆಂಗಳೂರಿನ ಕಲಾಸಿಪಾಳ್ಯದ ಹುಡುಗರು ಮತ್ತೆ ತುಮಕೂರಿನ ಜೈಪುರದ ಹುಡುಗರು ಈ ಒಂದು ಕೊಲೆ ಮಾಡೋದಕ್ಕೆ ಸುಪಾರಿನ ಕೂಡ ಕೊಡಲಾಗಿತ್ತು ಅನ್ನೋದು ಕೂಡ ಆ ಒಂದು ಆಡಿಯೋದಲ್ಲಿ ಕೂಡ ಈಗ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಆ ಒಂದು ಆಂಗಲ್ ನಲ್ಲೂ ಕೂಡ ಅಂದ್ರೆ ಯಾರೆಲ್ಲ ಈ ಒಂದು ಇದರಲ್ಲಿ ಭಾಗಿಯಾಗಿದ್ರು ಅನ್ನೋದನ್ನು ಕೂಡ ಈಗ ಪೊಲೀಸರು ತನಿಖೆಯನ್ನು ಕೂಡ ಈಗ ಮಾಡ್ತಾ ಇರ್ತಕ್ಕಂಥದ್ದು. ಧನ್ಯವಾದ ಜಗದೀಶ್ ಮಾಹಿತಿಗಾಗಿ. ಮತ್ತೊಂದು ಕಡೆ ಇವತ್ತು ಬೆಳಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ರಾಜೇಂದ್ರ ಅವರು ಪೊಲೀಸರಿಗೆ ನೀಡಿದಂತಹ 18 ನಿಮಿಷಗಳ ಆಡಿಯೋ ಕ್ಲಿಪ್ಪಿಂಗ್ ಇದು ಬಹಿರಂಗವಾಗ್ತಾ ಇದ್ದಂತೆ ಪೊಲೀಸರು ಕೂಡ ಈ ಆಡಿಯೋದಲ್ಲಿ ಪ್ರಸ್ತಾಪವಾಗಿರುವ ಒಬ್ಬೊಬ್ಬರ ಹೆಸರಿನ ಹಿಂದೆ ಕೂಡ ತನಿಖೆಯನ್ನ ಪ್ರಾರಂಭ ಮಾಡಿದ್ರು. ಈಗ ಈ ರಾಜೇಂದ್ರ ಅವರು ಕೊಟ್ಟಿರುವ ದೂರಿನಲ್ಲೂ ಕೂಡ ಆರೋಪಿ ಸೋಮನ ಹೆಸರು ಪ್ರಸ್ತಾಪ ಆಗಿದೆ. ಆಡಿಯೋದಲ್ಲೂ ಕೂಡ ಅದೇ ಹೆಸರು ಪ್ರಸ್ತಾಪ. ಯಾವಾಗ ಆಡಿಯೋ ಸ್ಫೋಟವಾಯಿತು, ಇದೀಗ ಸೋಮ ನಾಪತ್ತೆ. ಪ್ರಕರಣದ A1 ಆರೋಪಿ ರೌಡಿ ಶೀಟರ್ ಸೋಮ ಪರಾರಿಯಾಗಿದ್ದಾನೆ. ತಲೆಮರೆಸಿಕೊಂಡ ಸೋಮನಿಗಾಗಿ ಪೊಲೀಸರು ಹುಡುಕಾಟ ಮುಂದುವರೆಸಿದ್ದಾರೆ. ಸೋಮನ ಪರಮಾಪ್ತಿಯಾಗಿದ್ದ ಪುಷ್ಪ ಸದ್ಯಕ್ಕೆ ಪೊಲೀಸರ ವಶದಲ್ಲಿದ್ದಾರೆ. ಅವರ ವಿಚಾರಣೆ ಮುಂದುವರೆದಿದೆ. ಮಧುಗಿರಿ ಡಿವೈಎಸ್ಪಿ ಮಂಜುನಾಥ್ ನೇತೃತ್ವದಲ್ಲಿ ಆಕೆಯ ವಿಚಾರಣೆ ನಡೆಸಲಾಗ್ತಾ ಇದೆ. ಬೆಳಗ್ಗೆ ಆಡಿಯೋ ಕ್ಲಿಪ್ಪಿಂಗ್ ನಲ್ಲಿ ಗಮನಿಸಿದ್ವಿ, ಪುಷ್ಪ ಹಾಗೆ ರಾಖಿ ಅನ್ನೋರ ನಡುವೆ ನಡೆದಿದೆ ಎನ್ನಲಾದ ಸಂಭಾಷಣೆ ಇದೆ. ಅದರಲ್ಲಿ ಸೋಮ ಅನ್ನೋ ಹೆಸರು ಕೂಡ ಪ್ರಸ್ತಾಪ ಆಗತ್ತೆ. ರಾಜೇಂದ್ರ ಅವರ ಪುತ್ರಿಯ ಬರ್ಡೇ ಪಾರ್ಟಿಯಲ್ಲಿ ಡೆಕೋರೇಷನ್ ಮಾಡುವ ನೆಪದಲ್ಲಿ ಜೈಪುರದಿಂದ ಇಬ್ಬರು ಹುಡುಗರನ್ನ ಕಳಿಸಲಾಗಿತ್ತು. ರಾಜೇಂದ್ರ ಅವರ ಕಾರಿಗೆ ಜಿಪಿಎಸ್ ಅಳವಡಿಸುವ ಪ್ರಯತ್ನ ಆಗಿತ್ತು ಅನ್ನೋ ಇತ್ಯಾದಿ ವಿಚಾರಗಳನ್ನ ಇಲ್ಲಿ ಪುಷ್ಪ ಅನ್ನುವ ಆಕೆ ಮಾತನಾಡಿದ್ದಾಳೆ ಎನ್ನಲಾಗಿದೆ. ಪುಷ್ಪಾರನ್ನ ವಶಕ್ಕೆ ಪಡೆದಿರುವ ಪೊಲೀಸರು ಸೋಮನಿಗಾಗಿ ಹುಡುಕಾಟ ಪ್ರಾರಂಭ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಜಗದೀಶ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಇಡೀ ಪ್ರಕರಣದಲ್ಲಿ ಪ್ರಮುಖವಾಗಿ ಬೇಕಾಗಿರೋದೇ ಸೋಮ. ಆತನಿಂದಲೇ ವಿಚಾರಗಳನ್ನು ಬಹಿರಂಗಪಡಿಸೋದು ಅವಶ್ಯಕತೆ. ಆದ್ರೆ ಸದ್ಯಕ್ಕೆ ಆತನೇ ನಾಪತ್ತೆಯಾಗಿದ್ದಾನೆ ಅನ್ನೋದು. ಈತನ ಹುಡುಕಾಟ ಯಾವ ರೀತಿ ನಡೀತಾ ಇದೆ? ಸ್ಮಿತಾ, ಯಾವಾಗ ಈ ಎಂಎಲ್ಸಿ ರಾಜೇಂದ್ರ ಕೊಲೆ ಸುಪಾರಿ ಪ್ರಕರಣ ಸಂಬಂಧಪಟ್ಟಂತೆ ದೂರನ್ನ ಕೊಡ್ತಾರೆ, ಈ ದೂರು ಬೆಳಕಿಗೆ ದಾಖಲಾದ ಬೆನ್ನಲ್ಲೇ ಈ ಪ್ರಕರಣ A1 ಆರೋಪಿ ರೌಡಿ ಶೀಟರ್ ಆಗಿರ್ತಕ್ಕಂಥ ಸೋಮ ಅಲಿಯಾಸ್ ಜೈಪುರ ಸೋಮ ಈಗ ತಲೆಮರೆಸಿಕೊಂಡಿರ್ತಕ್ಕಂಥದ್ದು. ಈತನಿಗಾಗಿ ಈಗಾಗಲೇ ಪೊಲೀಸರು ಕೂಡ ಈಗ ಹುಡುಕಾಟವನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಸದ್ಯ ಈ ಒಂದು ಆಡಿಯೋದಲ್ಲಿ ಮಾತನಾಡಿದಂತಹ ಪುಷ್ಪ ಎಂಬಾಕೆ ಆಕೆ ಮತ್ತು ಈ ಪ್ರಕರಣ ಸಂಬಂಧಪಟ್ಟ ಇಬ್ಬರು ಯುವಕರನ್ನ ಈಗ ವಶಕ್ಕೆ ಪಡೆದು ಈಗ ಪೊಲೀಸರು ತನಿಖೆಯನ್ನು ವಿಚಾರಣೆಯನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು. ಈಗಾಗಲೇ ಮಧುಗಿರಿ ಡಿವೈಎಸ್ಪಿ ಮಂಜುನಾಥ್ ಅವರ ನೇತೃತ್ವದಲ್ಲಿ ಒಂದು ತನಿಖಾ ತಂಡವನ್ನು ಕೂಡ ಈಗ ರಚನೆ ಮಾಡಿರ್ತಕ್ಕಂಥದ್ದು. ಕಳೆದ 3 ದಿನಗಳಿಂದಲೂ ಕೂಡ ಈ ಒಂದು ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿರು, ಒಂದು ಕಡೆ
ಈಗಾಗಲೇ ಏನು ಪ್ರಕರಣ ಸಂಬಂಧ ಬೆಂಗಳೂರು ಮೂಲದ ವ್ಯಕ್ತಿ ಯಾರು ಇವರಿಗೆ ಸುಪಾರಿನ ಕೂಡ ಕೊಟ್ಟಿದ್ದಾರೆ ಆ ಆಂಗಲ್ ನಲ್ಲಿ ಒಂದು ವಿಚಾರಣೆಯನ್ನು ಕೂಡ ನಡೆಸ್ತಾರೆ. ಇನ್ನೊಂದು ಕಡೆ ಈಗ ರಾಜಣ್ಣ ಅವರ ಮನೆಯಲ್ಲಿ ಸಿಸಿಟಿವಿ ಪರಿಶೀಲನೆ ಮಾಡುವಂತದ್ದು ಅಂದ್ರೆ ಯಾರೆಲ್ಲ ಅಂದಿನ ದಿನ ಅಂದ್ರೆ ಕಳೆದ ನವೆಂಬರ್ 14ನೇ ತಾರೀಕು ಮತ್ತೆ ಮಗಳ ಬರ್ತಡೇ ಆಗಿತ್ತು, ರಾಜೇಂದ್ರ ಮಗಳ ಬರ್ತಡೇ. ಆ ಒಂದು ಇಂದಿನ ದಿನ ಮತ್ತೆ ಆ ಒಂದು ಚಲನವಲನವನ್ನ ಸಿಸಿಟಿವಿ ದೃಶ್ಯಗಳನ್ನ ಈಗ ಪರಿಶೀಲನೆ ಮಾಡುವಂತ ಕೆಲಸ ಒಂದು ಕಡೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಈಗ ಏನು ರಾಜೇಂದ್ರ ಅಂದ್ರೆ ಸಿದ್ದರಾಮಯ್ಯ ಅವರ ಆಪ್ತ ಗುರುತಿಸಿಕೊಂಡಂತ ರಾಜಣ್ಣ ಅವರೇಂದ್ರು ಅವರ ಒಂದು ದ್ವೇಷಕ್ಕೆ ಈಗ ಒಂದು ಪ್ರಕರಣ ಕೊಲೆ ಮಾಡೋದಕ್ಕೆ ಸುಪಾರಿನ ಕೂಡ ಕೊಡಲಾಗಿದೆ ಅಂತ ಕೂಡ ಈಗ ಹೇಳಿರ್ತಕ್ಕಂಥದ್ದು. ಆ ವಿವಿಧ ಆಯಾಮದಲ್ಲಿ ಈಗ ಪೊಲೀಸರು ತನಿಖೆಯನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಏನು ಈ ಪುಷ್ಪ ಎಂದ್ರೆ ಆಡಿಯೋದಲ್ಲಿ 18 ನಿಮಿಷ ಮಾತನಾಡಿರ್ತಕ್ಕಂಥದ್ದು ಅಂದ್ರೆ ಮಧುಗಿರಿ ಮೂಲದ ಹುಡುಗರು ಮತ್ತೆ ಬೆಂಗಳೂರಿನ ಕಲಾಸಿಪಾಳ್ಯದ ಹುಡುಗರು ಮತ್ತೆ ತುಮಕೂರಿನ ಜೈಪುರದ ಹುಡುಗರು ಈ ಒಂದು ಕೊಲೆ ಮಾಡೋದಕ್ಕೆ ಸುಪಾರಿನ ಕೂಡ ಕೊಡಲಾಗಿತ್ತು ಅನ್ನೋದು ಕೂಡ ಆ ಒಂದು ಆಡಿಯೋದಲ್ಲಿ ಕೂಡ ಈಗ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಆ ಒಂದು ಆಂಗಲ್ ನಲ್ಲೂ ಕೂಡ ಅಂದ್ರೆ ಯಾರೆಲ್ಲ ಈ ಒಂದು ಇದರಲ್ಲಿ ಭಾಗಿಯಾಗಿದ್ರು ಅನ್ನೋದನ್ನು ಕೂಡ ಈಗ ಪೊಲೀಸರು ತನಿಖೆಯನ್ನು ಕೂಡ ಈಗ ಮಾಡ್ತಾ ಇರ್ತಕ್ಕಂಥದ್ದು. ಧನ್ಯವಾದ ಜಗದೀಶ್ ಮಾಹಿತಿಗಾಗಿ.